ನಮಸ್ತೆ. ನಾನು ತಾರವರ್ಕಾಡಿ. ಒಂದು ಕಥೆಯ ಜೊತೆ ಬಂದಿರುವೆ. ಬರವಣಿಗೆ ರಶ್ಮಿತಾ ಆಚಾರ್ಯ ಹೊಸಂಗಡಿ. ಕಥೆಯ ಶೀರ್ಷಿಕೆ ಕಾಲಾಯ ತಸ್ಮಯೇ ನಮಃ. ದೈವ ದೇವರುಗಳನ್ನು ನಂಬಿ ಪೂಜಿಸೋ ತುಳುನಾಡು ನಮ್ಮದು. ಆದರೆ ಈಗಿನ ಕಾಲದಲ್ಲಿ ಒಳಗೊಂದು ಹೊರಗೊಂದು ಅನ್ನೋ ಮುಖವಾಡ ಧರಿಸಿಕೊಂಡು ಬದುಕೋ ಜನರು ನಮ್ಮ ಸುತ್ತಮುತ್ತಲೂ ಸಾಕಷ್ಟು ಮಂದಿ ಇದ್ದಾರೆ. ಹೌದು ಸ್ನೇಹಿತರೆ, ನಾನು ಹೇಳಲು ಹೊರಟ ಸ್ಟೋರಿ ಕೇವಲ ಕಾಲ್ಪನಿಕವಾಗಿದ್ರೂ ಕೇಳುವವರಿಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದೊಂದು ಪುಟ್ಟ ಗ್ರಾಮ. ಆ ಗ್ರಾಮದ ಹೆಸರು ಆನಂದನಗರ. ಊರಿನ ಹೆಸರು ಕೇಳುವಾಗ ಆನಂದವೇ ತುಂಬಿರುತ್ತೆ ಅಂದುಕೊಂಡ್ರ? ಅದಂತೂ ಸುಳ್ಳು ಬಿಡಿ. ಆದರೆ ಆ ಊರಿನಲ್ಲಿ ಒಂದು ದಿವ್ಯ ಕ್ಷೇತ್ರ ಅಂತೂ ಪವರ್ಫುಲ್ ಆಗಿತ್ತು. ಯಾಕಂದ್ರೆ ಭಕ್ತರ ಕಷ್ಟವನ್ನ ನೀಗಿಸೋ ಕ್ಷೇತ್ರಕ್ಕೆ ಎಷ್ಟು ದೂರದ ಊರಿನ ಜನರು ಭೇಟಿ ಕೊಡ್ತಾ ಇದ್ರು. ಪುರಾತನ ಐತಿಹಾಸಿಕ ಕ್ಷೇತ್ರ ಮಾತ್ರವಲ್ಲದೆ ಆ ಕ್ಷೇತ್ರದ ಹೊರಗಿನ ಮೆಟ್ಟಿಲಲ್ಲಿ ಒಬ್ಬ ಭಿಕ್ಷುಕ ಪ್ರತಿ ಸಲ ಒಂದು ತಟ್ಟೆ ಹಿಡಿದು ಭಿಕ್ಷಾಟನೆ ಮಾಡ್ತಾ ಇದ್ದ. ಆತನ ಹೆಸರು ರಾಮ. ರಾಮ ಅಂದಾಗ ಸಾಕ್ಷಾತ್ ಭಗವಂತನ ಸ್ವರೂಪವೇ ಆತನದ್ದು. ನಿಷ್ಕಲ್ಮಶ ಮನಸ್ಸಿನವನು. ಆತನಿಗೆ ಮೊದಲ ಸಿಕ್ಕ ಭಿಕ್ಷೆಯ ಒಂದು ಪಾಲನ್ನು ಆ ದೇವಸ್ಥಾನದ ಹುಂಡಿಗೆ ಸಮರ್ಪಿಸಿ ನಂತರ ಆತನ ಹೊಟ್ಟೆಪಾಡಿಗೆ ಇಡ್ತಾ ಇದ್ದ. ಪ್ರತಿದಿನ ಆತನ ತಟ್ಟೆ ತುಂಬುತ್ತಾ ಇತ್ತು. ತಟ್ಟೆ ತುಂಬುತ್ತಿದ್ದಂತೆ ಆತನ ಆಕಾಶದತ್ತ ತನ್ನೆರಡು ಕೈಗಳನ್ನು ಮುಗಿದು ದೇವರಿಗೆ ಧನ್ಯವಾದ ಹೇಳ್ತಾ ಇದ್ದ. ಹಾಗೆ ಒಂದು ದಿನ ಆ ಕ್ಷೇತ್ರಕ್ಕೆ ಹೊರ ರಾಜ್ಯದ ಸೇಟು ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ. ಆತ ಕ್ಷೇತ್ರದ ಹುಂಡಿಗೆ ಹಣ ಹಾಕಿದ. ಮುಂದೆ ಕುಳಿತ ಭಿಕ್ಷುಕ ರಾಮ ಆತನನ್ನ ನೋಡಿ ಹಸಿವಾಗ್ತಾ ಇದೆ, ಕೈಲಾದ ಸಹಾಯ ಮಾಡಿ ಎಂದು ಕೇಳಿದಾಗ ಆತನನ್ನ ಕಂಡು ಅನಿಷ್ಟ ಎಂದು ತನ್ನ ಕಾಲುಗಳಿಂದ ಒದ್ದು ದುಡಿದ. ಆತ ಒದ್ದಿದ್ದ ನೋವನ್ನ ತಡೆಯಲಾಗದೆ ಆ ಭಿಕ್ಷುಕ ರಾಮನ ಕಣ್ಣಿನಿಂದ ಬಂದ ನೀರು ಆತನ ಬಟ್ಟೆ ಪೂರ್ತಿ ಒದ್ದೆ ಮಾಡಿತ್ತು. ಸೇಟುವಿನ ಅಹಂಕಾರವನ್ನ ದಿವ್ಯ ದೃಷ್ಟಿಯಿಂದ ನೋಡಿದ ಭಗವಂತ ಒಂದು ಸಣ್ಣ ಮುಗುಳು ನಕ್ಕಿದ್ದ. ಭಿಕ್ಷುಕ ರಾಮನಿಗೆ ಆ ದಿನ 1 ರೂಪಾಯಿ ಸಹ ಆತನ ತಟ್ಟೆಗೆ ಬೀಳಲಿಲ್ಲ. ಮನನೊಂದು ಆ ಕ್ಷೇತ್ರದಲ್ಲಿ ಸಿಕ್ಕ ಪ್ರಸಾದದಲ್ಲಿ ಹೊಟ್ಟೆ ತುಂಬಿಸಿದ. ಇಲ್ಲಿಗೆ ಕಥೆ ಅಂತೂ ಮುಗಿಲಿಲ್ಲ. ಇನ್ನಿದೆ ನೋಡಿ ಸ್ಟೋರಿ. ಸೇಟುವಿಗೆ ಲಾಟರಿಯ ವ್ಯಾಮೋಹ. ಆಸ್ತಿ ಅಂತಸ್ತು ಸಂಪತ್ತು ಎಷ್ಟೇ ಇದ್ರೂ ಇನ್ನೂ ಬೇಕು ಮತ್ತೂ ಬೇಕು ಎನ್ನುವ ವ್ಯಾಮೋಹ ಆತನದ್ದು. ಆದರೆ ಆತನಿಗೆ ಲಾಟರಿ ಸಿಕ್ಕಿದ್ದು ಒಂದು ದಿನ ಮಾತ್ರ. ಒಮ್ಮೆ ಸಿಕ್ಕಿದ್ರೆ ಮತ್ತೂ ಸಿಗಬಹುದು ಅನ್ನೋ ಭ್ರಮೆ ಆತನದ್ದು. ಮತ್ತೆ ಎಷ್ಟೇ ಲಾಟರಿ ತೆಗೆದ್ರೂ ಆತನಿಗೆ ಲಕ್ಷ್ಮಿ ಉಳಿದಿರಲಿಲ್ಲ. ಆದರೆ ಆತನ ಹುಚ್ಚು ಬಿಡಲಿಲ್ಲ. ಲಾಟರಿಯಿಂದ ಆತನ ಎಲ್ಲ ಸಂಪತ್ತು ಸರ್ವನಾಶ ಆಯಿತು. ಆದರೂ ಆತನ ಅಹಂಕಾರಕ್ಕೆ ಕಮ್ಮಿ ಇಲ್ಲ. 1 ವಾರದ ಬಳಿಕ ಆ ಸೇಟು ಅದೇ ಕ್ಷೇತ್ರಕ್ಕೆ ಪುನಃ ಭೇಟಿ ಕೊಟ್ಟ. ಆ ದಿನ ಮಾತ್ರ ಆ ಭಿಕ್ಷುಕ ರಾಮ ದೂರದಿಂದಲೇ ಈತನನ್ನ ನೋಡಿ ಹೆದರಿ ಮೂಲೆಯಲ್ಲಿ ಅವಿತುಕೊಂಡ. ಆದರೆ ಆ ಸೇಟುವಿಗೆ ಮಾತ್ರ ನೆನಪಿತ್ತು ಆ ಭಿಕ್ಷುಕನದ್ದು. ಯಾಕಂದ್ರೆ ತನ್ನೆರಡು ಕಾಲುಗಳಿಂದ ಒತ್ತ ಆ ಕ್ಷಣ ಮಾತ್ರ ಆತನಿಗೆ ಮರೆಯಲು ಸಾಧ್ಯವಿರಲಿಲ್ಲ. ಮರಳಿ ಬರುವಾಗ ಅವಿತಿರುವ ರಾಮನನ್ನ ಹುಡುಕಿ ಅವನ ಹತ್ತಿರ ಬಂದು ಆತನ ಕೈಯಲ್ಲಿದ್ದ ಒಂದು ಲಾಟರಿಯನ್ನ ಮನಸ್ಸಿನಲ್ಲಿ ಮುಗುಳು ನಗುತ್ತಾ, ಎಂತೂ ಈತು ಭಿಕ್ಷುಕ, ನಾನು ಇಷ್ಟರ ತನಕ ತೆಗೆದ ಲಾಟರಿಯಲ್ಲಿ ಎಂತೂ ಹಣ ಬಂದಿಲ್ಲ, ಏನೋ ಇದಕ್ಕಂತೂ ಬರಲ್ಲ ಎಂದು ಮನಸ್ಸಲ್ಲಿ ಗ್ರಹಿಸಿ ಆತನ ತಟ್ಟೆಗೆ ಹಾಕಿ ಮುನ್ನಡೆದ. ಅದನ್ನ ಕಂಡ ಭಗವಂತ ಆಗ್ಲೂ ಮುಗುಳು ನಕ್ಕ. ಸೇಟು ಒಂದು ಕಾಗದದ ತುಂಡು ಲಾಟರಿಯನ್ನ ರಾಮನ ತಟ್ಟೆಗೆ ಹಾಕಿರಬಹುದು. ಆದರೆ ಆ ಒಂದು ಕಾಗದದ ತುಂಡೆ ಆತನ ಜೀವನವನ್ನ ಬದಲಾಯಿಸಬಹುದೆಂದು ರಾಮನಿಗೆ ತಿಳಿದಿರಲಿಲ್ಲ. ಹೌದು, ಆತನ ತಟ್ಟೆ ತುಂಬುವ ಕಾಲ ಬಂದೇ ಬಿಡ್ತು ನೋಡಿ. ಆತನಿಗೆ ಸಿಕ್ಕ ಲಾಟರಿ ನಂಬರ್ಗೆ ಆ ದಿನ ಬಂಪರ್ ಲಾಟರಿ ಹೊಡೆದೇ ಬಿಡ್ತು. ಬರೋಬ್ಬರಿ 20 ಕೋಟಿ ರೂಪಾಯಿ. ಹಣದ ಅರ್ಧ ಪಾಲನ್ನು ಆ ಕ್ಷೇತ್ರದ ಹುಂಡಿಗೆ ಸಮರ್ಪಿಸಿ ಉಳಿದ ಹಣವನ್ನ ಆತ ಬಡವರಿಗೆ ನೆರವಾಗಿ ಇನ್ನುಳಿದ ಹಣವನ್ನ ಆತನ ಜೀವನಕ್ಕಾಗಿ ಎತ್ತಿಟ್ಟ.
ವರ್ಷಗಳು ಉರುಳಿತು. ಈಗ ಆತ ಭಿಕ್ಷುಕ ಅಲ್ಲ, ಆ ಊರಿನ ಹೆಮ್ಮೆಯ ದಾನಿ. ಆದರೆ ಕ್ಷೇತ್ರದ ಮೆಟ್ಟಿಲಂತೂ ಖಾಲಿಯಾಗಿಲ್ಲ. ಅಲ್ಲೊಬ್ಬ ಮುಸುಕು ಹಾಕಿ ಭಿಕ್ಷೆ ಬಿಡ್ತಾ ಇದ್ದ. ಆತನ ಒಂದು ಕಾಲು ಕಳೆದು ಹೋಗಿತ್ತು. ಆತ ಯಾರು ಅಂದುಕೊಂಡ್ರ? ಆತನೇ ಈ ಹಿಂದೆ ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ಸೇಟು. ಹಿಂದೆ ಭಿಕ್ಷೆ ಬಿಡ್ತಾ ಇದ್ದ ರಾಮನನ್ನ ಈತ ಕಂಡು ಎಲ್ಲೋ ನೋಡಿದ ನೆನಪು ಅಂತ ಮನಸ್ಸಲ್ಲೇ ಯೋಚಿಸಿದ. ಆಗ ಆತನಿಗೆ ನೆನಪು ಬಂತು. ಒಂದು ದಿನ ಅದೇ ಕ್ಷೇತ್ರಕ್ಕೆ ತಾನು ಬಂದಾಗ ಈತ ಭಿಕ್ಷೆ ಬಿಡ್ತಾ ಇದ್ದ. ಹಸಿವಾದಾಗ ಸಹಾಯ ಯಾಚಿಸಿದಾಗ ತನ್ನ ಇದೇ ಕಾಲಿನಿಂದ ಒದ್ದಿದ್ದೆ. ನನಗೆ ಈ ಪರಿಸ್ಥಿತಿ ಬರಲೇಬೇಕು ಎಂದು ಒಳಗೊಳಗೆ ಅತ್ತುಕೊಂಡ. ಆದರೆ ಹಿಂದೆ ಭಿಕ್ಷೆ ಬೇಡಿದ ರಾಮ ಇಂದು ಅದೇ ಸೀಟುವಿಗೆ ಹಸಿವನ್ನ ನೀಗುವ ಮಹಾನುಭಾವ ಆದ. ಹೌದು ಫ್ರೆಂಡ್ಸ್, ಈ ಕತೆ ಕೇವಲ ಕಾಲ್ಪನಿಕವಾಗಿದ್ರು ಈಗಿನ ಯುಗಕ್ಕಂತೂ ಪಕ್ಕಾ ಸೂಟ್ ಆಗತ್ತೆ. ಅದಂತೂ ಸತ್ಯ. ತನ್ನಲ್ಲಿ ಸಾಕಷ್ಟು ಸಂಪತ್ತು ಇರುವಾಗ ತನ್ನ ಬಳಿ ಇರುವ ಬಡವನನ್ನ ಕಂಡು ಕಿಂಚಿತ್ತೂ ಕಣಿಕರ ತೋರಿಸೋದಿಲ್ಲ. ಆದರೆ ದೇವರು ಎಲ್ಲವನ್ನ ಪರೀಕ್ಷಿಸ್ತಾನೆ. ಆತನ ತಕ್ಕಡಿ ತುಂಬುವಾಗ ಆತನ ಪಾದದಡಿಯಲ್ಲಿ ಧೂಳಾಗಬೇಕು. ಅದಕ್ಕೆ ಹೇಳೋದು, ಇದು ಕಾಲಾಯ ತಸ್ಮೈ ನಮಃ.